ಮಾಡೆಲ್ ಕ್ವಶನ್ ಪೇಪರ್ 2 ದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಭೌತ ವಿಜ್ಞಾನದಲ್ಲಿ ನಾನು ಏನು ಮಾಡಿದೆ ಕ್ವಶನ್ಗಳಿಗೆ ಆನ್ಸರ್ಸ್ ಅನ್ನು ಕೊಟ್ಟಿದ್ದೆ. ಇವಾಗ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಇದೆ. ಸುಮಾರು ವಿದ್ಯಾರ್ಥಿಗಳ ಒಂದು ಕಮೆಂಟ್ ಇತ್ತು, ಕ್ವಶನ್ ಪೇಪರ್ನ ಬೇಗ ಕಂಪ್ಲೀಟ್ ಮಾಡಿ ಕೊಡಿ ಸರ್ ಅಂತಂದಾಗ. ಸೊ ಅದಕ್ಕಾಗಿ ಇದನ್ನು ಏನು ಮಾಡಿದ್ದೀನಿ, ಬೇಗನೆ ತೆಗೆದುಕೊಂಡಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿನೂ ಕೂಡ 2 ಸೆಟ್ ಕ್ವಶನ್ ಪೇಪರ್ಗಳನ್ನು ಅವೈಲೇಬಲ್ ಇದಾವೆ. ಆ ಎಲ್ಲ ಲಿಂಕನ್ನು ನಾವು PDF ಅನ್ನು ಮಾಡಿದ್ದೀವಿ. PDF ಅನ್ನು ಕೊಡ್ತೀನಿ. ಆ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಲಿಂಕ್ ಇರ್ತಾವೆ, ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಮತ್ತು ನಿಮಗೆ ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರ ವಿಡಿಯೋಗಳ ಸಹಿತ ಲೈನ್ ಅಪ್ ಮಾಡ್ತಾರೆ, ಅವುಗಳನ್ನು ಸಹಿತ ನೋಡಿ. ಇನ್ನು ರಸಾಯನಶಾಸ್ತ್ರದಲ್ಲಿ ಫಸ್ಟ್ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್, 3 ಅಂಕ 3 ಪ್ರಶ್ನೆ ಇದಾವೆ. ಪ್ರಶ್ನೆ 13, ಮೊಸರಿನಿಂದ ಬೆಣ್ಣೆ ಬೇರ್ಪಡಿಸಲು ಬಳಸೋ ತಂತ್ರ ಯಾವುದು ಅಂತ ಕೇಳಿದ್ರು. ಸೆಂಟ್ರಿಫ್ಯೂಸ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 14, K2SO4 ಈ ಸೂತ್ರ ಪ್ರತಿನಿಧಿಸುವ ಸಂಯುಕ್ತದ ಹೆಸರೇನು ಅಂತ ಕೇಳಿದ್ದಾರೆ. ಪೊಟ್ಯಾಷಿಯಂ ಸಲ್ಫೇಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 15ನೇ ಪ್ರಶ್ನೆ, ರುದರ್ಫೋರ್ಡ್ ಅವರ ಆಲ್ಫಾ ಕಣಗಳ ಚದುರುವಿಕೆಯ ಪ್ರಯೋಗ ಇದರ ಆವಿಷ್ಕಾರಕ್ಕೆ ಕಾರಣವಾಯಿತು. ಆಪ್ಷನ್ ಸಿ, ಪ್ರೋಟಾನ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 7, ಇವು ಕೂಡ ಒಂದಂಕದ ಪ್ರಶ್ನೆಗಳಿದ್ದಾವೆ. 16ನೇ ಪ್ರಶ್ನೆ, ಸಮಯ ಕಳೆದಂತೆ ನ್ಯಾಫ್ತಲಿನ್ ಗುಳಿಗೆಗಳು ನಿಶ್ಶೇಷವಾಗಿ ಮಾಯವಾಗ್ತವೆ ಏಕೆ? ಇಲ್ಲಿ ಸಮಯ ಕಳೆದಂತೆ ನ್ಯಾಫ್ತಲಿನ್ ಗುಳಿಗೆಗಳು ನಿಶ್ಶೇಷವಾಗಿ ಮಾಯವಾಗಲಿಕ್ಕೆ ಕಾರಣ ಉತ್ಪತ್ತನ ಕ್ರಿಯೆ. ಹಾಗಂದ್ರೆ ಘನರೂಪದಲ್ಲಿರುವ ವಸ್ತುಗಳು ಧ್ರುವರೂಪಕ್ಕೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗ್ತವೆ. 17ನೇ ಪ್ರಶ್ನೆ, ಬಹುಪರಮಾಣುಯ ಅಯಾನುಗಳು ಎಂದರೇನು? ಅಯಾನುಗಳು ಆವೇಶಯುಕ್ತ ಒಂದೇ ಪರಮಾಣುವನ್ನು ಅಥವಾ ನಿವ್ವಳ ಆವೇಶ ಹೊಂದಿರುವ ಪರಮಾಣು ಗುಂಪುಗಳನ್ನು ಹೊಂದಿರಬಹುದು. ಆವೇಶಯುಕ್ತ ಪರಮಾಣು ಗುಂಪುಗಳನ್ನು ಬಹುಪರಮಾಣುಯ ಅಯಾನುಗಳು ಅಂತ ಕರೀತಾರೆ. ಪ್ರಶ್ನೆ 13, 3 ಕವಚಗಳ ಒಂದು ಪರಮಾಣುವನ್ನು ತೆಗೆದುಕೊಂಡು ಬೋರರವರ ಪರಮಾಣು ಮಾದರಿಯ ಚಿತ್ರವನ್ನು ಬಿಡಿಸಿರಿ ಅಂತ ಕೇಳಿದ್ರು. ಸೊ ಈ ತನಗೆ ಚಿತ್ರ ಬಿಡಿಸಿ, ಇದು ನ್ಯೂಕ್ಲಿಯರ್ ಇದೆ, ಇದು K ಕವಚ, L ಕವಚ, M ಕವಚ ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಗುರುತಿಸಬೇಕಿತ್ತು. ಮುಂದಿನ ಪ್ರಶ್ನೆ, ಎಸ್, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಗುಣಗಳನ್ನು ಹೋಲಿಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಪ್ರೋಟಾನ್ ಅಂದರೆ ಏನಪ್ಪ ಅಂದರೆ ಧನ ವಿದ್ಯುದ್ದಾವೇಶ ಹೊಂದಿರ್ತಾವೆ, ಎಲೆಕ್ಟ್ರಾನ್ಗಳು ಋಣ ವಿದ್ಯುದ್ದಾವೇಶವನ್ನು ಹೊಂದಿರ್ತಾವೆ. ಇನ್ನು ಪ್ರೋಟಾನ್ಗಳು ಕೋಶ ಕೇಂದ್ರದಲ್ಲಿರ್ತಾವೆ, ಇಲೆಕ್ಟ್ರಾನ್ಗಳು ಕೋಶದ ಸುತ್ತಲೂ ಕಕ್ಷೆಗಳಲ್ಲಿ ಸುತ್ತುತ್ತಾವೆ. ಆಮೇಲೆ ಪ್ರೋಟಾನ್ ಒಟ್ಟಾರೆಯಾಗಿರ್ತಕ್ಕಂಥ ದ್ರವ್ಯರಾಶಿ ಏನಪ್ಪ ಅಂದರೆ ಇಷ್ಟದ. ಸೊ ಎಲೆಕ್ಟ್ರಾನ್ಗಳ ದ್ರವ್ಯರಾಶಿ ಏನಾದ್ರೆ ಇಷ್ಟಿರ್ತಕ್ಕಂಥದ್ದು ನೀವು ಬರಿಬೇಕು. ಮುಂದಿನ ಪ್ರಶ್ನೆ, ಇಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೀರಿ. ಕ್ಲೋರಿನ್ Z17 ಅಂದರೆ K2Ln2M7, ಆಕ್ಸಿಜನ್ Z18 K12L6 ಅಂತಕ್ಕಂಥದ್ದು ಉತ್ತರದಲ್ಲಿ ಬರೀಬೇಕು. 20ನೇ ಪ್ರಶ್ನೆ, ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಗಳನ್ನು ಬರೀರಿ. 25 ಡಿಗ್ರಿ ಸೆಲ್ಸಿಯಸ್ ಘನಸ್ಥಿತಿ, 0 ಡಿಗ್ರಿ ಸೆಲ್ಸಿಯಸ್ ಘನಸ್ಥಿತಿ, 100 ಡಿಗ್ರಿ ಸೆಲ್ಸಿಯಸ್ ದ್ರವದಿಂದ ಅನಿಲ ಸ್ಥಿತಿಗೆ ನೀರು ತಲುಪ್ತದೆ, 250 ಡಿಗ್ರಿ ಸೆಲ್ಸಿಯಸ್ ಆವಿ ಸ್ಥಿತಿ ಅನ್ನೋದನ್ನು ಬರೀಬೇಕು. ಅಥವಾ ಈ ಕೆಳಗಿನ ಚಿತ್ರದಲ್ಲಿ ಸ್ಥಿರ ಒತ್ತಡದಲ್ಲಿ ತಾಪದ ಬದಲಾವಣೆಯಿಂದ ನೀರಿನ ಸ್ಥಿತಿ ಬದಲಾವಣೆಯನ್ನು ತೋರಿಸಿದಾರ. ಅದರಲ್ಲಿ A, B, C, Dಗಳನ್ನು ಹೆಸರಿಸಬೇಕು. A ಅಂದರೆ ಘನ ಬರಿಬೇಕಿಲ್ಲಿ, ಓಕೆನಾ. ನೆಕ್ಸ್ಟ್ ಡಿ ಅಂದರೆ ಘನ, A ಅಂದರೆ ಘನೀಕರಣ, B ಅಂದರೆ ಇಲ್ಲಿ ಆವಿಕರಣ ಬರಬೇಕು, C ಅಂದರೆ ಇಲ್ಲಿ ಅನಿಲ ಅಂತಕ್ಕದ್ದನ್ನು ಬರಬೇಕು. ಆಲ್ರೆಡಿ ನಿಮ್ಮ ಟೆಕ್ಸ್ಟಲ್ಲಿ ಕ್ವಶನ್ಸ್ ಇದೆ, ಅದನ್ನು ನೀವು ಏನು ಮಾಡ್ಬೋದು, ಕ್ಯಾಚ್ ಮಾಡಿ ಅದನ್ನು ಬರಿಬೋದಿತ್ತು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತುಗಳ ವರ್ಗಕ್ಕೆ ಸೇರ್ತವೆ? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ. 4 ವಸ್ತುಗಳನ್ನು ಕೊಟ್ಟಿದ್ದಾರೆ ಅವರು ಆಲ್ರೆಡಿ. ಸೊ ಹಾಲಿದೆ, ಕಬ್ಬಿಣ ಇದೆ, ಕ್ಯಾಲ್ಸಿಯಂ ಆಕ್ಸೈಡ್ ಇದೆ, ಜೊತೆಗೆ ಗಾಳಿನೂ ಕೂಡ ಇದೆ. ಉತ್ತರ ಶುದ್ಧ ವಸ್ತು ಯಾವುದಪ್ಪ ಅಂದ್ರೆ ವಸ್ತುವಿನಲ್ಲಿರುವ ಘಟಕಾಂಶಗಳು ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನು ಹೊಂದಿದ್ದರೆ ಅದನ್ನು ಶುದ್ಧ ವಸ್ತು ಅಂತ ಕರಿತೀವಿ. ಶುದ್ಧ ವಸ್ತುಗಳ ಧಾತುಗಳು ಅಥವಾ ಸಂಯುಕ್ತಗಳಾಗಿರ್ತವೆ. ಹಾಲು ಶುದ್ಧವಾದ ವಸ್ತುವಲ್ಲ, ಅದು ಮಿಶ್ರಣ. ಕಬ್ಬಿಣ ಒಂದು ಧಾತುವಾಗಿದ್ದು ಅದು ಮಾತ್ರ ಶುದ್ಧ ವಸ್ತು. ಕ್ಯಾಲ್ಸಿಯಂ ಆಕ್ಸೈಡ್ ಸಂಯುಕ್ತ ವಸ್ತು, ಅದು ಕೂಡ ಶುದ್ಧ ವಸ್ತು. ಗಾಳಿಯೊಳಗೆ ಅನೇಕ ಕಣಗಳು ಸಂಯೋಜನೆ ಹೊಂದಿರೋದ್ರಿಂದ ಅದು ಶುದ್ಧ ವಸ್ತುವಲ್ಲ, ಅಶುದ್ಧ ವಸ್ತು ಅನ್ನೋ ಗುಂಪಿಗೆ ನಾವು ಸೇರಿಸ್ತೀವಿ. ಮುಂದಿನ ಪ್ರಶ್ನೆ, ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣದ ನಡುವಿನ ವ್ಯತ್ಯಾಸಗಳನ್ನು ಬರೀರಿ. ಬಾರಿ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಪರೀಕ್ಷೆಯಲ್ಲಿ ಪ್ರತಿ ಸಲನೂ ಕೂಡ ಇದನ್ನು ಕೇಳ್ತಾರೆ. ಸಮರೂಪ ಮಿಶ್ರಣ ಅಂದ್ರೆ ಏನಪ್ಪ ಅಂದ್ರೆ ವಿಭಿನ್ನ ಸಂಯೋಜನೆಯನ್ನು ಹೊಂದಿರ್ತಾವ. ಅಸಮರೂಪ ಮಿಶ್ರಣ ಅಂದ್ರೆ ವಿಭಿನ್ನ ಘಟಕಾಂಶಗಳನ್ನು ಹೊಂದಿದ್ದು ಭೌತಿಕವಾಗಿ ನಿರ್ದಿಷ್ಟ ಭಾಗಗಳನ್ನೊಳಗೊಂಡಿದೆ. ಇದನ್ನೇ ಅಸಮರೂಪ ಮಿಶ್ರಣ ಅಂತ ಹೇಳ್ತೀವಿ. ಬಟ್ ಸಮರೂಪ ಮಿಶ್ರಣಕ್ಕೆ ಉದಾಹರಣೆ ನೀರಿನಲ್ಲಿ ಸಕ್ಕರೆ, ನೀರಿನಲ್ಲಿ ಉಪ್ಪು. ಅಸಮರೂಪ ಮಿಶ್ರಣಕ್ಕೆ ಉದಾಹರಣೆ ಉಪ್ಪು ಮತ್ತು ಸಲ್ಫರ್ ಮಿಶ್ರಣ, ತೈಲ ಮತ್ತು ನೀರಿನ ಮಿಶ್ರಣ ಅನ್ನೋದನ್ನು ನೀವು ಬರಿಬೇಕು. ಎಸ್, ಮೂಟು. ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂತಂದರೆ, ಈ ಕೆಳಗಿನವುಗಳಲ್ಲಿ ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳಂತ ವರ್ಗೀಕರಣ ಮಾಡಲಿಕ್ಕೆ ನಿಮಗೆ ಕೇಳಿದ್ದಾರೆ. ಸೊ ಧಾತುಗಳು ಬರ್ತವೆ ಸೋಡಿಯಂ, ತವರ, ಸಿಲಿಕಾನ್, ಬೆಳ್ಳಿ. ಸಂಯುಕ್ತಗಳು ಬರ್ತವೆ ಕ್ಯಾಲ್ಸಿಯಂ ಕಾರ್ಬೊನೇಟ್. ಮಿಶ್ರಣ ಬರ್ತದೆ ಮಣ್ಣು, ಗಾಳಿ, ಕಲ್ಲಿದ್ದಲು ಅಂತಕ್ಕಂಥದ್ದು ಉತ್ತರದಲ್ಲಿ ಬರೀಬೇಕು. ಮುಂದಿನ ಪ್ರಶ್ನೆ, ಸಮಸ್ಥಾನಿಗಳು ಎಂದರೇನು? ಸಮಸ್ಥಾನಿಗಳ 2 ಉಪಯೋಗಗಳನ್ನು ಬರೀರಿ.
ಇಲ್ಲಿ ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಗಳನ್ನು ಹೊಂದಿರುವ ಧಾತುಗಳ ಪರಮಾಣುಗಳನ್ನು ನಾವು ಸಮಸ್ಥಾನಿ ಅಂತ ಕರಿತೀವಿ. ಈ ಸಮಸ್ಥಾನಿಗಳ ಉಪಯೋಗ ಅಂದರೆ ಫಸ್ಟ್ ಇದನ್ನ ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸ್ತಾರೆ. ಆಮೇಲೆ ಕೋಬಾಲ್ಟ್ ಸಮಸ್ಥಾನಿಯನ್ನ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಾರೆ. ಅಯೋಡಿನ್ ಸಮಸ್ಥಾನಿಯನ್ನ ಗೈಟರ್ ಕಾಯಿಲೆಯ ಚಿಕಿತ್ಸೆಗೆ ಬಳಸ್ತಾರೆ. ಕಾರ್ಬನ್ ಸಮಸ್ಥಾನಿಯನ್ನ ಪಳೆಯುಳಿಕೆಗಳ ವಯಸ್ಸನ್ನ ತಿಳಿಲಿಕ್ಕೆ ಉಪಯೋಗವನ್ನ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಉತ್ಪತ್ತನ ವಿಧಾನದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ರು. ಚೆನ್ನಾಗಿ ನೀವೇನ್ ಮಾಡಬೇಕು, ಉತ್ಪತ್ತನ ಕ್ರಿಯೆಯನ್ನು ತೋರಿಸ್ತಕ್ಕಂಥ ಚಿತ್ರವನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಹತ್ತಿಯ ಉಂಡೆ, ತಲೆ ಕೆಳಗಾದ ಆಲಿಕೆ, ಅಮೋನಿಯಂ ಕ್ಲೋರೈಡ್ನ ಆವಿ, ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್, ಪಿಂಗಾಣಿ ಪಾತ್ರೆ, ಮಧ್ಯಸಾರ ದೀಪ. ಇದನ್ನ ನಿಮ್ಮ ಪುಸ್ತಕದಲ್ಲಿದೆ. ಚೆನ್ನಾಗಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇದು ಕೂಡ ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆನೇ ಆಗಿದೆ. ಹೋಗೋಣ ಸ್ನೇಹಿತರೆ, ಮುಂದಿನ ಪ್ರಶ್ನೆ 25. ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ಮೆಗ್ನೀಸಿಯಂ ಕ್ಲೋರೈಡ್ ಇವುಗಳ ಘಟಕ ಸೂತ್ರ ರಾಶಿಗಳನ್ನ ಲೆಕ್ಕಾಚಾರ ಮಾಡಬೇಕು. ಆಲ್ರೆಡಿ ಪರಮಾಣು ರಾಶಿಗಳನ್ನ Ca40 ಮೋಲ್, Mg24, C12, Cl 35.5, O16 ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಅದ. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO ನ ಘಟಕ ರಾಶಿಯ ಸೂತ್ರಗಳನ್ನ ಮಾಡಬೇಕಾದ್ರೆ Ca ನ ಪರಮಾಣು ರಾಶಿ ಪ್ಲಸ್ C ನ ಪರಮಾಣು ರಾಶಿ ಪ್ಲಸ್ 8 × 0 ನ ಪರಮಾಣು ರಾಶಿ. ಓಕೆನಾ? ಅವಾಗ ಇಲ್ಲಿ ಎಷ್ಟು ಬರ್ತದೆ, 40 + 12 ಪ್ಲಸ್ 3 × 16, 52 + 48, 100 ಮೋಲ್. ಅಂದ್ರೆ CaCO ನ ಘಟಕ ರಾಶಿ ಸೂತ್ರ 100 ಮೋಲ್ ಅಂತಕ್ಕದ್ದನ್ನ ಇಲ್ಲಿ ಬರೀರಿ. ಅದೇ ತರ ಮೆಗ್ನೀಸಿಯಂ ಕ್ಲೋರೈಡ್ ಏನದ ಸೂತ್ರ MgOH2 ಅದ. ಅದನ್ನ ಬರಬೇಕಾದ್ರೆ Mg ನ ಪರಮಾಣು ರಾಶಿ ಪ್ಲಸ್ 2 × ಆಕ್ಸಿಜನ್ ನ ಪರಮಾಣು ರಾಶಿ ಪ್ಲಸ್ 2 × ಹೈಡ್ರೋಜನ್ ಪರಮಾಣು ರಾಶಿ. ಅಂದ್ರೆ 24 + 2 × 16 + 2 × 1. 24 + 32 + 2 58 ಮೋಲ್. ಅಂದ್ರೆ MgOH2 ನ ಘಟಕ ರಾಶಿ ಸೂತ್ರ 58 ಮೋಲ್ ಅಂತಕ್ಕಂಥದ್ದನ್ನು ನೀವು ಬರಿಬೇಕು. ಇಷ್ಟು ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳಿಗೆ ಕೊಟ್ಟಿದ್ರು. ಇನ್ನು ಬಯೋಲಜಿಗೆ ಹೋಗೋಣ. ಬಯೋಸೈನ್ಸ್ ಅಲ್ಲಿ ಜೀವಶಾಸ್ತ್ರದಲ್ಲಿ ಪ್ರಶ್ನೆ 26 ಕೇಳಿದ್ದಾರೆ. ಸಸ್ಯಗಳ ಬೆಳವಣಿಗೆ ಹೊಂದೋ ಭಾಗಗಳಲ್ಲಿ ಕಂಡುಬರುವ ಅಂಗಾಂಶ ಕೇಳಿದ್ರು. ವರ್ಧನ ಅಂಗಾಂಶ ಇಸ್ ದ ರೈಟ್ ಆನ್ಸರ್. ತಮ್ಮದೇ ಆದ ಅನುವಂಶೀಯ ವಸ್ತುಗಳನ್ನು ಹೊಂದಿರುವ ಕಣದಂಗ ಕೇಳಿದರೆ ಕ್ಲೋರೋಫ್ಲಾಸ್ಟ್ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ರಬಿ ಬೆಳೆಗೆ ಉದಾಹರಣೆ ಕೇಳಿದ್ರು. ಬಟಾಣಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 1 ಮಾರ್ಕ್ ಕ್ವಶನ್ಸ್ ಇದೆ. ಲೈಸೋಸೋಮ್ಗಳನ್ನ ಜೀವಕೋಶದ ಆತ್ಮಹತ್ಯಾ ಸಂಚಯ ಅಂತ ಏಕೆ ಕರಿತೀವಿ? ಈ ಜೀವಕೋಶ ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭಗಳಲ್ಲಿ ಲೈಸೋಸೋಮ್ ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಆದ ಕೋಶವನ್ನ ಜೀರ್ಣಿಸ್ತವೆ. ಆದ್ದರಿಂದ ನಾವು ಲೈಸೋಸೋಮ್ಗಳನ್ನ ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತಾನೆ ಕರಿತೀವಿ. ಪತ್ರರಂಧ್ರಗಳ ಕೆಲಸ ಕೇಳಿದರೆ ವಾತಾವರಣದಿಂದ ಅನಿಲಗಳ ವಿನಿಮಯ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತವೆ. ಸಸ್ಯಗಳಲ್ಲಿನ ಹೆಚ್ಚಿನ ನೀರು ಬಾಷ್ಪ ವಿಸರ್ಜನೆಯ ಕ್ರಿಯೆಯ ಸಂದರ್ಭದಲ್ಲಿ ಪತ್ರರಂಧ್ರದ ಮೂಲಕ ಹೊರಬರ್ತವೆ ಅನ್ನೋದನ್ನ ಬರಿಬೇಕು. ಇನ್ನು ಮೊಟ್ಟೆ ಮತ್ತು ಮಾಂಸಕ್ಕಾಗಿ ಸಾಕುವ ಕೋಳಿಗಳ ತಳಿಗಳನ್ನು ಕೇಳಿದರೆ ಇಲ್ಲಿ ಲೇಯರ್ಸ್ ಬರ್ತದೆ. ಇದು ಮೊಟ್ಟೆಗಾಗಿ ಬಳಸಿದ್ರೆ, ಮಾಂಸಕ್ಕಾಗಿ ಬಾಯ್ಲರ್ ಕೋಳಿಗಳ ತಳಿಗಳನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಉಪಯೋಗಿಸ್ತಾರೆ. ಇನ್ನು ನೆಕ್ಸ್ಟ್ ನರಕೋಶದ ಚಿತ್ರ ಕೇಳಿದ್ರು. ನೀಟಾಗಿ ಕೋಶಕೇಂದ್ರ, ಕೋಶಕಾಯ, ಡೆಂಡ್ರೈಟ್, ಆಕ್ಸಾನ್ ಮತ್ತೆ ನರತುದಿಗಳನ್ನು ನೀವೇನ್ ಮಾಡ್ರಿ ಗುರುತಿಸೋದನ್ನ ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಮುಂದಿನ ಪ್ರಶ್ನೆ, ಸಸ್ಯಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸಗಳನ್ನ ಬರೀರಿ. ಈ ಜೀವಕೋಶ ಅಂತಂದ್ರೆ ಏನಪ್ಪಾ ಅಂದ್ರೆ ಇದು ಕೋಶ ಪೊರೆಯ ಜೊತೆಗೆ ಗಡುಸಾದ ಹೊರಪದರ ಅಂದ್ರೆ ಕೋಶ ಭಿತ್ತಿಯನ್ನ ಹೊಂದಿರ್ತದೆ. ಬಟ್ ಪ್ರಾಣಿ ಜೀವಕೋಶಗಳು ಕೋಶ ಭಿತ್ತಿಯನ್ನ ಹೊಂದಿರೋದಿಲ್ಲ. ಆಮೇಲೆ ಸಸ್ಯ ಜೀವಕೋಶಗಳು ಪತ್ರಹರಿತನ ಹೊಂದಿದ್ರೆ ಪ್ರಾಣಿ ಜೀವಕೋಶಗಳು ಪತ್ರಹರಿತನ ಹೊಂದಿಲ್ಲ. ಸಸ್ಯ ಜೀವಕೋಶಗಳು ಅತಿ ದೊಡ್ಡ ರಸದಾನಿಗಳಿದ್ರೆ ಪ್ರಾಣಿ ಜೀವಕೋಶಗಳಲ್ಲಿ ಸಣ್ಣ ಸಣ್ಣ ರಸದಾನಿಗಳು ಇದಾವೆ. ಇನ್ನು ಸಸ್ಯ ಜೀವಕೋಶಗಳಲ್ಲಿ ಸೆಂಟ್ರೋಸೋಮ್ ಹೊಂದಿಲ್ಲ, ಬಟ್ ಪ್ರಾಣಿ ಜೀವಕೋಶಗಳಲ್ಲಿ ಸೆಂಟ್ರೋಸೋಮ್ ಹೊಂದಿದೆ ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತು ಸ್ನೇಹಿತರೆ. 34ನೇ ಪ್ರಶ್ನೆಗೆ ಬರ್ತೀನಿ. ಪ್ರೋಕ್ಯಾರಿಯೋಟ್ ಮತ್ತೆ ಯುಕ್ಯಾರಿಯೋಟ್ಗಳ ಅಂದ್ರೆ ಏನು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಪ್ರೋಕ್ಯಾರಿಯೋಟ್ ಅಂದ್ರೆ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿರದ ಮತ್ತು ನ್ಯೂಕ್ಲಿಯರ್ ಪೊರೆಯಿಂದ ಆವೃತ್ತವಾಗಿರದ ಜೀವಕೋಶಗಳನ್ನ ನಾವು ಪ್ರೋಕ್ಯಾರಿಯೋಟ್ ಜೀವಕೋಶ ಅಂತ ಕರಿತೀವಿ. ಇವುಗಳ ಗಾತ್ರ 1 ರಿಂದ 10 ಮೈಕ್ರೋಮೀಟರ್ ಇರ್ತದೆ. ಉದಾಹರಣೆ ಅಮೀಬಾ ಮತ್ತು ಪ್ಯಾರಾಮಿಸಿಯಂ ಅಂತಕ್ಕಂಥ ನಾವು ಉದಾಹರಣೆ ಕೊಡಬಹುದು. ಬಟ್ ಯುಕ್ಯಾರಿಯೋಟ್ ಕೋಶ ಅಂದ್ರೆ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿದ್ದು ನ್ಯೂಕ್ಲಿಯರ್ ಮೆಂಬ್ರೇನ್ ನಿಂದ ಆವೃತ್ತವಾದ ಜೀವಕೋಶಗಳಿಗೆ ಯುಕ್ಯಾರಿಯೋಟ್ ಅಂತಾನೆ ಕರಿತೀವಿ. ಇವುಗಳ ಗಾತ್ರ ಸಾಮಾನ್ಯವಾಗಿ ದೊಡ್ಡದಾಗಿರ್ತದ. 1 to 10 UM ವರೆಗೆ ಏನಾಗಿರ್ತದಪ್ಪ ಅಂದ್ರೆ ಹೊಂದಿರ್ತದ. ಫಾರ್ ಬೆಸ್ಟ್ ಎಕ್ಸಾಂಪಲ್ ಪ್ರಾಣಿಗಳು ಅನ್ನೋದನ್ನ ನಾವು ಉದಾಹರಣೆಗಳನ್ನ ಕೊಡಬಹುದು. ಮುಂದಿನ ಪ್ರಶ್ನೆ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವ ಸಲುವಾಗಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಉಪಯೋಗಗಳನ್ನು ಹೋಲಿಕೆ ಮಾಡಿ ಅಂತ ಕೇಳಿದ್ದಾರೆ. ಈ ಸಾವಯವ ಗೊಬ್ಬರಗಳು ಜೈವಿಕ ವಸ್ತುಗಳಿಂದಾದ್ರೆ ರಸಗೊಬ್ಬರಗಳು ರಾಸಾಯನಿಕ ವಸ್ತುಗಳಿಂದ ಆಗಿದ್ದಾವೆ. ಇನ್ನು ಸಾವಯವ ಗೊಬ್ಬರಗಳನ್ನು ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ತೊಂದರೆಗೆ ಒಳಗಾಗೋದಿಲ್ಲ, ಬಟ್ ರಸಗೊಬ್ಬರದಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳಿಗೆ ತೊಂದರೆ ಆಗ್ತದೆ. ಇನ್ನು
ಸಾವಯವ ಗೊಬ್ಬರದಿಂದ ಜಲ ಮಣ್ಣಿನ ಮಾಲಿನ್ಯ ಉಂಟಾಗೋದಿಲ್ಲ, ಬಟ್ ರಾಸಾಯನಿಕದಿಂದ ಜಲ ಮತ್ತು ಮಣ್ಣಿನ ಮಾಲಿನ್ಯ ಏನಾಗ್ತದಪ್ಪ ಅಂದ್ರೆ ಉಂಟಾಗ್ತದೆ. ಇನ್ನು ಸಾವಯವ ಗೊಬ್ಬರದಿಂದ ಮಣ್ಣಿನ ಆಮ್ಲೀಯತೆ ಉಂಟಾಗೋದಿಲ್ಲ, ಬಟ್ ರಸಗೊಬ್ಬರಗಳಿಂದ ಮಣ್ಣಿನ ಆಮ್ಲೀಯತೆ ಹೆಚ್ಚಾಗ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಮುಂದಿನ ಪ್ರಶ್ನೆ, ಅಂತರ ಬೇಸಾಯ ಮತ್ತು ಸರದಿ ಬೇಸಾಯಗಳ ಅನುಕೂಲಗಳು. ವೆರಿ ಈಸಿಯಾಗಿರ್ತಕ್ಕಂಥ ಕ್ವಶನ್, ನೀವು ಆರಾಮದನ್ನು ಏನು ಮಾಡ್ಬೋದು, ಪುಸ್ತಕದಲ್ಲೆಲ್ಲ ಬರೀಬೋದು. ಮುಂದೆ ಈಗ xylem ಮತ್ತು phloem ಅಂಗಾಂಶಗಳ ವಿವಿಧ ಘಟಕಗಳು ಮತ್ತು ಅವುಗಳ ಕಾರ್ಯಗಳನ್ನು ಕೇಳಿದ್ದಾರೆ. ಸೊ xylem ನೋಡ್ಕೊಡ್ರಿ. ಇವುಗಳು ಟ್ರೆಕ್ರೇಡ್ಗಳು, ನಾಳಗಳು, xylem ಪ್ಯಾರೆನ್ಕೈಮಾ, ಆಮೇಲೆ xylem ಫೈಬರ್ಗಳನ್ನು ಒಳಗೊಂಡದ. ಓಕೆನಾ, ಅದರ ಘಟಕಗಳು. ಇನ್ನು ಇದೇನು ಕೆಲಸ ಮಾಡ್ತಾವಪ್ಪ ಅಂದ್ರೆ ಟ್ರಾಕಿಟ್ಗಳು ಮತ್ತು ನಾಳಗಳು ಟೊಳ್ಳಾದ ಟ್ಯೂಬ್ ತರಹದ ರಚನೆಗಳಾಗಿದ್ದಾವೆ. ನೀರು ಮತ್ತು ಖನಿಜಗಳನ್ನು ಸಾಗಿಸಲು ಸಹಾಯ ಮಾಡ್ತಾವ. ಬಟ್ xylem ಪ್ಯಾರೆನ್ಕೈಮಾ ಸಿದ್ಧಪಡಿಸಿದ ಆಹಾರ ಸಂಗ್ರಹಿಸಲು ಕಾರಣವಾಗದ ಮತ್ತೆ ನೀರಿನ ವಹನದಲ್ಲಿ ಸಹಾಯವನ್ನ ಮಾಡ್ತವೆ. ಈಗ xylem ಫೈಬರ್ಗಳು ಕಾರ್ಯವನ್ನ ಬೆಂಬಲಿಸ್ತಾವ. ಬಟ್ phloem ಅಂತಕ್ಕಂಥದ್ದು ಏನೈತಪ್ಪ ಅಂತಂದ್ರೆ ಎಸ್, ಇದು 4 ಅಂಶಗಳನ್ನು ಒಳಗೊಂಡದ. ಜರಡಿ ಟ್ಯೂಬ್ಗಳು, ಕಂಪ್ಯಾನಿಯನ್ ಸೆಲ್ಗಳು, phloem ಫೈಬರ್ಗಳು, phloem ಪ್ಯಾರೆನ್ಕೈಮಾಗಳು. ಇವು xylemಕ್ಕಿಂತ phloem ಎರಡೂ ದಿಕ್ಕುಗಳಲ್ಲಿ ನಡೆಸ್ತದೆ. ಎಲೆಗಳಿಂದ ಸಸ್ಯದ ಇತರ ಭಾಗಗಳಿಗೆ ಆಹಾರವನ್ನು ಸಾಗಿಸಲು ಕಾರಣವಾಗದ. ಸತ್ತ ಅಂಗಾಂಶಗಳಾದ ಫೈಬರ್ಗಳನ್ನು ಹೊರತುಪಡಿಸಿ phloem ಜೀವಂತ ಅಂಗಾಂಶಗಳನ್ನು ಹೊಂದಿರ್ತದೆ ಅನ್ನೋದನ್ನು ನೀವು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಹೋಗೋಣ. ಪಠ್ಯರಹಿತ ಸ್ನಾಯು, ಪಠ್ಯ ಸಹಿತ ಸ್ನಾಯು ಮತ್ತು ಹೃದಯದ ಸ್ನಾಯುಗಳ ನಡುವಿನ ವ್ಯತ್ಯಾಸ, ಅವುಗಳ ರಚನೆಗಳ ಸ್ಥಾನಗಳ ಆಧರಿಸಿ ಬರೀರಿ ಅಂತ ಕೇಳಿದ್ರು. ಆಲ್ರೆಡಿ ಇದನ್ನು ನೀವು ನೋಡಿರ್ಬೋದು. ಇದು ಪಠ್ಯ ಸಹಿತ ಸ್ನಾಯುಗಳು, ಪಠ್ಯರಹಿತ ಸ್ನಾಯುಗಳು, ಹೃದಯದ ಸ್ನಾಯುಗಳು ಅಂತ 3 ಪಾಯಿಂಟ್ಸ್ ಇದಾವೆ. ಸೊ ಇದನ್ನು ನೀವು ಸ್ವಲ್ಪ ನೀಟಾಗಿ ನೋಡಿಕೊಂಡು ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ಇನ್ನು ಲಾಸ್ಟ್ ಪ್ರಾಣಿ ಜೀವಕೋಶದ ಚಿತ್ರ ಕೇಳಿದ್ದಾರೆ. ಸೊ ಆಲ್ರೆಡಿ ನಿಮ್ಮ ಟೆಕ್ಸ್ಟ್ನಲ್ಲಿ ಕೂಡ ಇದೆ. ಸೊ ಅದರಲ್ಲಿ ಅವ್ರು ಏನು ಮಾಡಿದ್ದಾರೆ, ಕೋಶ ಕೇಂದ್ರ ಮತ್ತು ಗಾಲ್ಗಿ ಸಂಕೀರ್ಣಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಇವು ಏನಪ್ಪ ಅಂತಂದರೆ ಗಾಲ್ಗಿ ಸಂಕೀರ್ಣ, ಇದು ಏನಪ್ಪ ಅಂದರೆ ನ್ಯೂಕ್ಲಿಯಸ್ ಕೋಶ ಕೇಂದ್ರ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಇಷ್ಟು ಸೈನ್ಸ್ನ SCA 2 ಇರ್ತಕ್ಕಂಥ ಸೆಕೆಂಡ್ ಕ್ವಶನ್ ಪೇಪರ್ನ ಸೆಕೆಂಡ್ ಪಾರ್ಟ್ ವಿಡಿಯೋ ಇತ್ತು.